उड़ा है कहीं तू ದೇವಿಕನಿಗೆ ಸ್ಪೆಷಲ್ ಹಾಡು ಹಾಡಿದ್ದಾರೆ. ಗೊತ್ತಾಯ್ತು. ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು. ಸಮರ್ ಸೌಮ್ಯ ಈಗ ಬರ್ತಿದ್ದಾರೆ. ಆಗದಿಂದ ಕಾದು ಕಾದು ಕರಂಚಿ ಹೋಗಿದ್ದಾರೆ. ಇಲ್ಲಿ ತಿರುಗುವ ಕಮ್ಮ ಅಂತ ಮಾಡಿದ್ದಾರೆ. ನೋಡಿದ ಕೂಡ ಜನಗಳಿಂದ ವಿಷಯ ಏನಂದ್ರೆ ಲೈಟಿಂಗ್ಸ್ ಇದೆ. ನಾವು 30 ಲಕ್ಷ ಲೈಟ್ ಆನ್ ಆಗ್ತದೆ ಈಗ. ಏ ಟಾಟಾ ಪ್ಲೀಸ್ ನನ್ನ ಮಾತು ಕೇಳುದಿಲ್ವಾ? ನಾನು ಸಮಾಸ ಮಕ್ಕಳೇ, ಇದೇ ಆನೆ ಕೆರೆ, ಇದೇ ಆನೆ ಕೆರೆ. ಇಲ್ಲ, ಆನೆಕೆ ಅಂತ ಹೆಸರು ಯಾಕೆ ಇಡ್ತಾರೆ? ಕಾರ್ಕಳ ಒರಿಜಿನ ಹೆಸರು ಕರಿಕಲ್ ಅಂತ. ಕರಿಕಲ್ ಹೋಗಿ ಕಾರ್ಕಳ ಆಯ್ತು. ನಾನು ಸತ್ಯ ಕೂಗಿದ್ದೇನೆ. ನಾನು ಯಾಕೆ ಹೇಳುದ ಹೀಗೆ ಕೂಗಿದ್ದೇನೆ? ನಮ್ಮ ದೇವಿಕಾ ಇನ್ನು ಕಾರ್ಕಳದ ಸೊಸೆ. ಖುಷಿ ಆಗುದು ನೋಡಿ. ಒಂದು ಜಾಯಿಂಟ್ ಫ್ಯಾಮಿಲಿ ಇನ್ನೊಂದು ಜಾಯಿಂಟ್ ಫ್ಯಾಮಿಲಿ ಫ್ಯೂಸ್ ಆಗುದು ಹೇಗಿರ್ಬೋದು? ಐ ಮಿಸ್ ದ್ಯಾಟ್. ನಿಮಗೆ ಬೈತಿದ್ದಾರಲ್ಲ 9:30 ಅಂತ ಇಲ್ಲ 10:00 ಬಂದಿದ್ದಾರೆ. ಅತ್ತೆ ಬಾರಿ ಪೋಷ್ ಆಗಿದ್ದಾರೆ. ಜೋಡಿ ನಂಬರ್ 1 ಸರ್ ಇಟ್ಟಿದ್ದಾರೆ. ಜೋಡಿ ನಂಬರ್ ಸಿಕ್ಕಿತ್ತು. ಧನರಾಜಾಚಾರ್ ಲಾಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ಅರ್ಜೆಂಟ್ ಅಲ್ಲಿ ಹೊರಡ್ತಿದ್ದೀವಿ. ನಾವು ಕಾರ್ಕಳಕ್ಕೆ ಹೊರಟಿದ್ದು. ಹೊರಡೋ ಮುಂಚೆ ಇವರು ತಾಯಿ ಮನೆಯಿಂದ ಬಂದಿದ್ದು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅದು ಬೆಂಡ್ ಮಾಡಿ ಇದನ್ನ ಈಗ ಹೇಳಿ. ಒತ್ತುದಲ್ಲವಾ, ಮೇಲೆ ಹೇಳಿ ಬಗ್ಗಿಸು. ಒತ್ತುದ ಎಲ್ಲಿಯುದು ಕತ್ತೆ. ಈಗ ಅಭಿ ಬಂದ. Tailgate is open. Please check. ಮದುವೆ ಆದ್ಮೇಲೆ ಮದುಮಗಳ ಜೊತೆ ಕುರುಂಟು ಹೋಗುದು, ಅಂದ್ರೆ ಮದುಮಗಳಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಮನೆಯಿಂದ ಯಾರಾದ್ರೂ ಒಬ್ರು ಹೋಗ್ತಾರೆ. ಅದಕ್ಕೆ ಪಿಂಕಿ ಅಥವಾ ವರ್ಷ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಅಂತ ಅವರಿಬ್ರು ಫೈಟ್ ಮಾಡ್ತಿದ್ದಾರೆ. ನಾನು ನಾವು ಮನೆಯಿಂದ ಹೊರಡುವಾಗ್ಲೇ ಅತ್ತೆ ಕೊಡಜೆ ಅಂತ ಹೇಳ್ತಿದ್ರು ಅತ್ತಿಗೆ ಹತ್ರ. ಈಗ ಕಾಲ್ ಮಾಡಿ ಆಗಂದ ಕೊಡದಲ್ಲೇ ಕಳಿತಿದ್ದೇವೆ. ಯಾರಿಗೆ ಕೊಡದಲ್ಲಿ ಕಾದದ್ದು 2 ಗಂಟೆಯಿಂದ ಅವರು ಒಣಗಿ ಹೋಗಿದ್ದಾರಂತಲ್ಲ ಮೆಲ್ಕರಲ್ಲಿ. ಸಮರ್ ಸೌಮ್ಯ ಕರಂಚಿದಂತೆ. ಪಾಪ ಮಾರೆ, ನಿಮ್ಗೆ ಹೇಳಿಕ್ಕಾಗ್ಲಿಲ್ವ ಅತ್ತೆ ಇಷ್ಟು ಬೇಗ ಹೊರಡ್ಬೇಡ ಅಂತ? ಸಮರ್ ಸೌಮ್ಯ ಈಗ ಬರ್ತಿದ್ದಾರೆ. ಮೆಲ್ಕರಲ್ಲಿ ಆಗದಿಂದ ಕಾದು ಕಾದು ಬೆಂದು ಕರಂಚಿ ಹೋಗಿದ್ದಾರೆ. ಫ್ಲೈಓವರ್ ಮೇಲೆ ನಿಂತಿದ್ದಾರ. ಇಲ್ಲಿಲ್ಲ, ಒಂದು ಕಾಲ್ ಮಾಡ. ಅವ್ರ ಮೇಲೆ ನಿಂತಿರ್ಬೋದು. ಇವರೊಂದು ಮಾತಾಡ್ಲಿಕ್ಕೆಲ್ಲ ಸರುತ್ತಿಲ್ಲ. ಮುಂದೆ ಓ, ಇಲ್ಲಿದ್ದಾರೆ. ಬಾಯ್. ಸಮರ್ ಸೌಮ್ಯ ಎಂಟ್ರಿ ಆಗ್ತಿದ್ದಾರೆ. ಸಮರ್ ಸೌಮ್ಯನಿಗೆ ರೈನಿ ಸೀಸನ್ ಅಲ್ಲಿ ಕೆಮ್ಮು ಶೀತ ಎಲ್ಲ ಬಂದಿದೆ. ಈಗ ಇವ ನೋಡಂತೆ ನಿನ್ನ ಗಾಡಿಯಲ್ಲಿ ಬರುದಿಲ್ಲ ಅಂತೆ. ಯಾರು? ಇವನೇ ಕೂಗುದು ನಿನ್ನ ಗಾಡಿಯಲ್ಲಿ ಸ್ಪೀಡ್. ಈಗ ಅಲ್ಲಿ ಕೂಗಿದ ಇಳಿವಾಗ ಇದು ರೈನಿ ಸೀಸನ್ ಅಲ್ಲಿ ಇದು ಕೆಮ್ಮು.
ನಮ್ಮದು ನೋಡಿದ್ಯಾ ಮೆಲ್ಕಾರಲ್ಲಿ ಅಲ್ಲಿ ಜಂಕ್ಷನ್ ಹತ್ರ ಅದಕ್ಕಿಂತ ಸ್ವಲ್ಪ ಮುಂದೆ ಬೋರ್ಡ್ ಬಸ್ ಸ್ಟಾಪ್ ಅಂತ. ಇಲ್ಲಿ ನಾನೀಗ ಹತ್ತಿದೆಲ್ಲ ಅಲ್ಲಿ ಇದು ಪ್ರಯಾಣಿಕರಿಗೆ ಕೂತ್ಕೊಳ್ಳಿಕ್ಕೆ ಬಸ್ ಅದೇ ಎಂತದ ಬಸ್ಸಿಗೆ ಅಲ್ಲಿ ಹೋಗ್ಬೇಕಾ? ಅಲ್ಲ ಬಸ್ ಜನ ಎಲ್ಲ ಅಲ್ಲಿ ಹತ್ತುದು. ಓ ಹಾಗಾದ್ರೆ ನೀ ಈಗ ಅಮ್ಮ ಹೇಳಿದಾಗೆ ಮೊದ್ಲೇ ಒಂದು 2 ಗಂಟೆ ಮೊದ್ಲೇ ಹೇಳ್ಬೇಕು, ಬಾ ಮೆಲ್ಕರಿಗೆ ಅಲ್ಲಿ ಕೂತ್ಕೊಳ್ಳೋದು, ಮತ್ತೆ ಬಸ್ ಬರುವಾಗ ಈಚೆ ಬರೋದು. ಸಮ್ಮರ್ ಸೌಮ್ಯರ ಗಂಡ ಗಂಡ ನಿಮಗೆ ಎಂತ ಆಗ್ಬೇಕು ಈಗ? ವಾವ್ ವಾವ್. ಇವನು ನಾನು ಹೊರಡ್ತಾ ಇದ್ದೆ, ಈಗ ನೀನು ಸಮ್ಮರ್ ಸೌಮ್ಯ ಆಗಿದ್ದಿ. ಅದನ್ನ ಹೇಳುದು, ಬಿಸಿಲು ಬರ್ತದೆ ಮಕ್ಕಳಿಗೆ. ಹೌದು ನಂಗೆ ಸಹ ಬೇಗವಾ. ಕ್ಲೋಸ್ ದ ಸನ್ ರೂಪ್ ಸನ್ಶೇಡ್. ಹೇ ಟಾಟಾ ಪ್ಲೀಸ್, ನನ್ನ ಮಾತು ಕೇಳುದಿಲ್ವಾ? ನಾನು ಸಮ್ಮರ್ ಸೌಮ್ಯ, ನಾನು ಸಮ್ಮರ್ ಸೌಮ್ಯ. ಪ್ಲೀಸ್ say a command. I beg you. Say a command. Close the sunshade. Sorry, I'm unable to close it. Hey Tata. ಭಗವಾನ್. Sure. Hello Tata. Close the sunshade. Paninappa. ಅದು ಸ್ವಲ್ಪ ಅದಾಗದಿಂದ ಬಿಸಿಲಿಟ್ಟ ನಂಗೆ ಬಿಸಿಲಿಗೆ ಕಾಣಲಿ. ಎಂತ ಮೇಕಪ್ ಮಾಡಿದ್ವಿ ಇಷ್ಟೇ ಜಾಸ್ತಿ ಏನಿಲ್ಲ. ಹೌದಾ? ಇಲ್ಲವಾದ ಸಾರಿ ಉಂಟು ಅವ್ರಿಗೆ ನಂಜಿ ಅದು ಚಂದ ಕಂತೀರ. ರೈಟ್ ಎಂತದ ನಂಗೆ ಕೊರೋನಾ ಇಲ್ಲ ಮಾರೈತಿ. ಇವಳು ಕೊರೋನಾ ಅಂತೇಳಿ ನಂಗೆ ಇದು ದೂರ ಹೋಗ್ತಾ. ಎಲ್ಲರಿಗೆ ಟೇಸ್ಟ್ ಕೊಡ್ತಾರೆ, ತಿನ್ಬೋದು. ಒಂದು ಟೇಸ್ಟ್ ಇವನಿಗೆ ಎಲ್ಲರೂ ಇದನ್ನ ಅರ್ಧ ಅರ್ಧ ಮಾಡ್ತೀನಿ ನಾನು. ಅದನ್ನೇ ಒಂದನ್ನೇ ತಿಂತಿದ್ದಾರೆ. ಇವರು ನೋಡು ತಿನ್ನೋದು ಇದನ್ನೇ ಅವ್ರು ಪಿಂಕಿ ಅವರಿಗೆ ಕೊಡ್ತಿದ್ದಾರೆ. ಓ ಇವಳೆಂತ ಸಮ್ಮರ್ ಸೌಮ್ಯ ಪೇಷಂಟ್ ಸೌಮ್ಯ ಅಲ್ಲ, ಕೆಮ್ಮು ಆಗ ನೋಡಿದವರಿಗೆಲ್ಲ ಇನ್ನು ಕೆಮ್ಮು ಶುರು ಟೆಸ್ಟ್ ಮಾಡಿ ಸಾ. ಹೌದಾ? ಒಂದ್ಸಲ ಸೂಜಿ ಬೆಳ್ತಂಗಡಿಗೆ ಹೋಗುವಾಗ ಮಾಸ್ಕ್ ಹಾಕಿದ್ದಾಗ ಕೊರೋನಾ ಟೈಮ್ ಆಯ್ತಾ, ಅವನಿಗೆ ಕಾರಲ್ಲಿ ಹೋದ್ರೆ ಆಗುದಿಲ್ಲ, ವಾಮಿಟ್ ಬರುದು. ಮಾಸ್ಕ್ ಹಾಕಿದಾಗಿನೇ ವಾಂತಿ ಅದ್ರಲ್ಲಿ. ಅದು ಮಾಸ್ಕ್ ಹಾಕಿ ಉಂಟಲ್ಲ ಸ್ಪ್ರಿಂಕ್ಲರ್ ಹಾಗೆ ಆಗಿದೆ. ನೀವೆಂತ ಆ ಪಿಂಕಿಗೆ ಅದ್ರ ಹೆಸರು ಕೇಳಿದ್ರೆ ಆಗುದಿಲ್ಲ ಟ್ರಾವೆಲ್ ಅಲ್ಲಿ. ಅವಳೇ ನೆನಪು ಮಾಡಿದ್ದು ನಂಗೆ ಸಹ ನೆನಪು ಇರ್ಲಿಲ್ಲ. ಅವರ ಮನೆಗೆ ಅಲ್ಲ, ಅಕ್ಕನ ಮನೆಗೆ ಅಕ್ಕನ ಮನೆಗೆ ಹೋಗುವಂತ ಬರುದಿಲ್ವಾ? ಇದೇಗೆ ಮಾರ್ರೆ, ಈಗ ಟ್ರಾವೆಲ್ ಅಂದ್ರೆ ಆಗುದಿಲ್ಲ ಅವಳಿಗೆ. ಅದರಲ್ಲಿ ಅಕ್ಕನ ಮನೆಗೆ ಹೋಗೋ ವಾಮಿಟ್ ಬರುದಿಲ್ಲ. ಪಿಂಕಿ ಎಂತ ಹೇಳಿದ್ರು, ಏನಾದ್ರು ಹೇಳಲಿಕ್ಕೆ ಹೇಳಿಲ್ವಾ? ನಾವೇಚೆ ಲೆಫ್ಟಾ? ಲೆಫ್ಟ್ ಮೂಡಬಿದ್ರೆ ಕಾರ್ಕಳ. ನವನೀತ ಆಯ್ ಮಾಡ ಅತ್ತೆ ಮಗ. ಅಜ್ಜಿ ಇದೆಂತ ಬಾಟ್ಲಿ ಜ್ಯೂಸ್? ಎಂತದ ಜ್ಯೂಸ್ ಅಂತ ಹೇಳಿ ಕುಡಿಯೋ. ಈಗ ಯಾವ್ದು ಇವತ್ತೊಂದು ಡಿಸ್ಟಿಲ್ ವಾಟರ್ ಇದು, ಯಾರು ಕುಡ್ದದ್ದು? ಡಿಸ್ಟಿಲ್ ವಾಟರ್ ಯಾರು ಕುಡ್ದದ್ದು? ತರಬಹುದು. ಅದರಲ್ಲಿ ಆಸಿಡ್ ಎಂತ ಅಂತ ಚಿಕ್ಕಮ್ಮನವರು ಎಲ್ಲಿದ್ದಾರೆ?
ಪ್ರಸಿದ್ಧಿಗೆ ವಾಮಿಟು, ಲಾಂಗ್ ಜರ್ನಿ ತುಂಬ ಕಷ್ಟ ಆಗ್ತಿದೆ ಅವಳಿಗೆ. ಈಗ ಅವಳು ಜಮ್ಮಿ ಬಂದು ಕೆಮ್ಮಿದ್ಲು, ಅದರಿಂದ ವಾಮಿಟ್ ಮಾಡಿದ್ದು. ಅವಳು ಮಲಗಿದ್ಲು ನಾನು ಬಂದಾಗ. ಇಲ್ಲದೆಲ್ಲ ಬಾಳೆಹಣ್ಣಿದ್ದೆ ಮಿಸ್ಟೇಕ್. ಬೆಂಗಳೂರು ಪಾಲು. ಪಿಂಕಿ ಎಷ್ಟು ದೂರ ಉಂಟಾ ನಿನ್ನ ಭಾವನ ಮನೆಗೆ? ಅವಳೇ ಹಾಕುದು. ಅವಳ ಭಾವನ ಮನೆಗೆ ಹೋಗುದಲ್ಲ, ಭಾವನ ಮನೆಗೆ ಹೋಗ್ಲಿಕ್ಕೆ ಉಂಟಂತೇಳಿ ವಾಂತಿ ಬರುದಿಲ್ಲ ಅಂತ. ಇನ್ನು ವರ್ಷ ಪಿಂಕಿ ಜೊತೆ ಕ್ಲೋಸ್ ಆಗೋದು ನೋಡ್ಬೇಕು. ದೇವಿಕಾ ಮದುವೆ ಆದ್ಮೇಲೆ ದೇವಿಕಾ ವರ್ಷ ಇರೋ ತರ ಪಿಂಕಿ ವರ್ಷನ ನೋಡ್ಬೇಕು. ಇನ್ನು ವರ್ಷನಿಗೆ ಮದುವೆ ಆದ ನಂತರ ಪಿಂಕಿ ಒಬ್ಬಳೆ. ನಮ್ಮ ದೇವಿಕಾ ಇನ್ನು ಕಾರ್ಕಳದ ಸೊಸೆ. ಅಗಳ ಪಿಂಕಿ ದೇವಿಕನ ಮದುವೆಗಿಂತ ವರ್ಷನ ಮದುವೆಗೆ ಜಾಸ್ತಿ ಹೋಗ್ತಾಳಂತೆ. ಹೌದಾ? ರೀಸನ್ ಅಂತ ಯಾಕೆ ಹೇಳಿದ್ರೆ ನಾನು ಎಲ್ಲ ಹೋಗ್ತಾಳೆ. ಬೇಗಕ್ಕ ಹೋದ ನಂತರ ನಾನು ಇರ್ತಾನಲ್ಲ, ನಾನು ಹೋದ ನಂತರ ಯಾರಿದ್ದಾಳೆ, ನಕ್ಷತ್ರ ಕೂಡ ಇರ್ತಾರೆ. ಅವರೊಟ್ಟಿಗೆ ಆಟ ಆಡ್ತಾಳೆಯ. ಇಲ್ಲ, ವರ್ಷದ ಮದುವೆ ಆದ್ಮೇಲೆ ಕೂಗುದಿಲ್ಲ ಅವಳು, ಖುಷಿ ಪಡ. ಯಾಕಂದ್ರೆ ಅವಳೇ ಅಲ್ಲ. ಓ ಹೌದೌದು. ಎಂತ ದೇವಿಕನಿಗೆ ಮೊನ್ನೆ ಫಿಕ್ಸ್ ಆಯ್ತಲ್ಲ, ಆಗಲ್ಲ ಅವಳು ಭಾರಿ ಖುಷಿಯಲ್ಲಿದ್ಲಾಯ್ತಾ. ಅವಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನಮ್ಮನೆ ಖುಷಿ ಬರ್ತದೆ ಅವಾಗ. ದೇವಿಕನಿಗೆ ಫಿಕ್ಸ್ ಆಯ್ತಾ ಅಂತೆ. ಅದಕ್ಕೆ ನಂಗಾಯ್ತು, ನೀನ್ ಯಾಕೆ ಇಷ್ಟು ಇದು ಆಗುದು ಅಂತ. ಹಾ ಇನ್ನು ನೆಕ್ಸ್ಟ್ ನೀನೇ ಅಲ್ಲ ಅದಕ್ಕೆ ಅಂತ ಕೇಳಿದ್ರು. ಹೌದಂತೆ. ಅವಳು ನೋಡು ಇನ್ನು ನೆಕ್ಸ್ಟ್ ಅವಳಲ್ಲ, ಅದಕ್ಕೆ ರೆಡಿ ಆಗ್ತಾ ಇದ್ದಾಳೆ ನೋಡು. ಫೋಟೋ ಎಲ್ಲ ತೆಗಿ ರೈಟಿಗೆ ಆಯ್ತಾ? ಬಾರಿ ಸ್ಟೈಲ್ ಇದು ಫೋಟೋ ತೆಗಿತಾ ಇದ್ದಾರೆ ಇಬ್ಬರು ಸಹ. ಕಾರ್ಕಳ ಬಂದೆವು, ಕಾರ್ಕಳ ಬಂದೆವು. ನಾನು ತೆಗಿಲ್ಲ ಕಾರ್ಕಳ ಬಂದಾಗ ಯಾವ್ದು ಸ್ಲೋಗನ್ ನೆನಪಾಗ್ತದೆ? ಉತ್ಸವ ಉತ್ಸವ ಕಾರ್ಕಳ ಉತ್ಸವ. ಉತ್ಸವ ಅಲ್ಲವಾ ಅಲ್ಲವರ ಆಂಟಿ ಹೇಳಿದ್ದ ಸ್ಲೋಗನ್. ಈಗ ಚಹಾ ಮಾಡಿದ್ದು ನೋಡಿದ್ದೀವಳು. ಹೇಗಿದ್ದು? ಆಗ ನಾನೀಗೊಂದು ಫೈಟರ್ ಆಗಿ ಅವಳು ಎಲ್ಲಿ ಕಳ್ದಲ್ಲ ಗೊತ್ತಿಲ್ಲ ನಂಗೆ ಸಿಟ್ಟು ಬಂತವಳಿಗೆ. ಈ ಹೊಡ್ಚಿಕೊಳ್ಳೋದು ಎಲ್ಲಿ ಕಳ್ತಿದ್ದಾಳೆ? ಯಾವ್ದು ರೀಲ್ ನೋಡಿರ್ತಾನೆ. ದೇವಿಕಾ ಮದುವೆ ಆಗ್ತಿರೋ ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಫ್ಯಾಮಿಲಿ. ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ, ನಮ್ದು ಜಾಯಿಂಟ್ ಫ್ಯಾಮಿಲಿ. ಇಬ್ರು ಸೇರಿದ್ರೆ ಎಂತ ಫನ್. ಹಾಡಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಆಟ ಆಡಿದ್ವಿ. ಮಸ್ತ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ದೇವಿಕಾ ಲಿಟ್ರಲಿ ಅಲ್ಲಿಂದ ಬರೋದಕ್ಕೆ ಮನ್ಸು ಬರ್ಲಿಲ್ಲ, ಅಷ್ಟು ಖುಷಿಯಾಗಿತ್ತು ನಮ್ಗೆಲ್ರಿಗೂ. ಈ ಟೈಮಲ್ಲಿ ದೇವಿಕಾ ಇರ್ಬೇಕಿತ್ತು ಅಂತ ಅನಿಸ್ತಿತ್ತು. ಬಟ್ ದೇವಿಕಾ ಶಾಸ್ತ್ರ ಪ್ರಕಾರ ಇಲ್ಲಿ ಬರೋ ಹಾಗಿಲ್ಲ, ಮತ್ತೆ ವಿಡಿಯೋನು ಕೂಡ ಮಾಡ್ಲಿಲ್ಲ. ಇದು ಸರ್ಪ್ರೈಸ್ ಆಗೇ ಇರ್ಲಿ ದೇವಿಕನಿಗೆ ಅಂತ ಇಲ್ಲೆಲ್ಲ ಏನು ವಿಡಿಯೋ ಮಾಡದೆ ನಾವು ಮನೆ ಕಡೆ ಹೊರಟ್ವಿ. ಹೊರಗಡೆ ಬಿಸಿಲಿನ ತಾಪಕ್ಕೆ ಕಾರಿನ ಒಳಗೆ ಎಸಿಯಲ್ಲಿ ಇಲ್ಲಿ ಜಾಗ ಬರುದಿಲ್ಲ.
ಬರ್ತದೆ ಗಾಳಿ ಬರ್ಲಿಲ್ಲ ಅಂತ ಕೂತ್ಕೊಂಡದ್ದು ಇಲ್ಲಿ ಗಾಳಿ ಗಮ್ಮು ಕಟ್ಟುತ್ತದೆ ಮೇಲೆ ಜಾಗ ಉಂಟು ಓಡು ಜಾಗ. ಹೊರಗೆ ಎಲ್ಲಿಗೆ ಹೋಗುದು ಮಾರೆ? ಕಾರ್ಕಳಕ್ಕೆ ಹೋಗಿ ಆನೆಕೆರೆಗೆ ಹೋಗಿ ಯಾರು ಬೂಕಿ ಬಿಟ್ಟದ್ದು? ಒಂದು ಬೂಕಿಗೆ ಎಷ್ಟು ಪವರ್ ಇದೆ ನೋಡಿ. ಹೂಸ್ ಬಿಟ್ಟಾರಿ ಅಪ್ಪು ಹೂಸ್ ಬಿಟ್ಟಾರಿ. ಅದೇ ಹೋಗು ಆನೆಕೆರೆ ಎಲ್ಲ ಒಂದು ರೌಂಡ್ ಹೋಗಿ ಬರುವ ಅಂತ ಮತ್ತೆ ಹೊರಡುದು ಅಂತ ಹೇಳಿದ್ರು ಹಾಗೆ ಆನೆಕೆರೆ ಅಲ್ಲಿ ಹೋಗಿ ನೋಡಿ. ಆನೆಕೆರೆಗೆ ಹೋಗುವ. ಇದು ಆನೆಕೆರೆ ಅಂದ್ರೆ ಇದು ಏನು ನೋಡಿ. ಅದೇ ನಾನು ಹೇಳಿದಲ್ಲ, ನಾನಿಲ್ಲಿ ಮದುವೆಗೆ ಇದಕ್ಕೆ ಬಂದಿದ್ದೆ. ಒಂದು ಕಂಬ ಎಲ್ಲ ಉಂಟು ಅಂತ ಹೇಳಿದ್ದ, ಅದೆಲ್ಲಿ ದೇವಸ್ಥಾನ ಎಲ್ಲಿ ಮದುವೆದು ನಾನು ಹೇಳಿದಲ್ಲ, ಯಾವ್ದು ಆನೆಕೆರೆ? ಆನೆಕೆರೆ ಅಂತಿತ್ತು ಅದು ಇದುವೇ ಅಂತ ಹೇಳಿದಲ್ಲ, ಅಲ್ಲಿ ಕೆರೆ ಮಾತ್ರ ಎಂತ ಇಲ್ಲ ಆನೆ ಎಲ್ಲ. ಇಲ್ಲ ಪಾರ್ಕ್ ಉಂಟು ಕಾರಣ ಅಲ್ಲವಾ ಬಾ ಇದು ಆನೆಕೆರೆ ಶ್ರೀ ಚತುರ್ಮುಖ ಬಸದಿ ಕಾರ್ಕಳ ಇದುವೇ. ಅಲ್ಲ, ಇದಕ್ಕೆ ಒಂದು ಸುತ್ತಾಗಿ ಬರುವ. ಪಾರ್ಕ್ ಅಷ್ಟೇ? ದೇವಸ್ಥಾನ ಓ ದೇವಸ್ಥಾನ ಉಂಟಾ? ಅದು ಕೆರೆ ನಡುವಲ್ಲಿ. ಕೆರೆ ಮಧ್ಯೆ ಅದೇ ಕೆರೆಮ ದೇವಸ್ಥಾನ ಯಾವುದು ಅದೇ ಅಕ್ಕ. ಅದೇ ಹೋಗೋಣ, ಅಲ್ಲಿಗೆ ಹೇಳಿದ್ದು. ಅಲ್ಲಿ ಹೋಗುವ ಬನ್ನಿ. ಅದೇ ಅಲ್ಲ ಕಾರಂಜಿ. ಹೋಗ ಬಾ ಹೋಗ. ಆನೆಕೆರೆಗೆ ಬಂದ್ವಿ. ಮಕ್ಕಳೇ, ಇದೇ ಆನೆ ಕೆರೆ. ಮಕ್ಕಳೇ ಇದೇ ಆನೆಕೆರೆ. ಆನೆ ಯಾವುದು ಅಂತ ಜೀವ ನೋಡೋ ಗೊತ್ತಾಗ್ತದಲ್ಲ, ನೀವೇ ಯೋಚನೆ ಮಾಡಿ. ಯಾರಿಲ್ಲ ಹೆಸರು ಹೇಳು. ತುಂಬಾ ಜನ ಮಾತಾಡಿದ್ರು. ನಿಮ್ದು ಬ್ಲಾಗ್ ನೋಡ್ತೇವೆ. ಅವಳದ ಎಂಟ್ರಿ ಆದ್ರೆ ಈಗ ಶುರು. ಎಫೆಕ್ಟ್ಸ್ ಒಳಗೆ ಇಲ್ಲಿ ಅದಲ್ಲ ಮಾರಾಯ, ನಿನ್ನ ಮಂಡೆ. ಸೂಪರ್ ಉಂಟಲ್ಲ ಲೊಕೇಶನ್ ಇದ್ರ ಮಧ್ಯೆ. ಸೊ ಆನೆಕೆರೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸುತ್ತ ನದಿ, ಅದರ ಮಧ್ಯೆ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಲೊಕೇಶನ್ ನೋಡಿ. ಎದುರುಗಡೆ ಚೆನ್ನಾಗಿದೆ ಪ್ಲೇಸ್. ಫಸ್ಟ್ ಟೈಮ್ ಬರ್ತಿರೋದು ನಾವು. ನೀರಾ? ಫುಲ್ ನೀರು. ಕಾರ್ತಿಕ. ಆನೆಕೆರೆ ಚತುರ್ಮುಖ ಬಸದಿಯಲ್ಲಿದ್ದೇವೆ. ಸುನಿಲೇಂದ್ರ ಪುರೋಹಿತರಿದ್ದಾರೆ. ಜೈ ಎಲ್ಲರಿಗೆ ಜೈ ನಮಸ್ಕಾರ. ಈ ಕಾರ್ಕಳ ಆನೆಕೆರೆ ಚತುರ್ಮುಖ ಬಸದಿ ಅಂತ ಹೇಳಿದೆ. ಕಾರ್ಕಳದಲ್ಲಿ ಭೈರವರಸ್ ಅಂತ ರಾಜ ಇರ್ತಾನೆ. ಭೈರವರಸು ಅವನು ಕಾರ್ಕಳದಲ್ಲಿ 18 ಜಿನಮಂದಿರವನ್ನು ನಿರ್ಮಾಣ ಮಾಡ್ತಾನೆ. ಕೊನೆಯ ಕಾಲಕ್ಕೆ ಆನೆಗಳಿಗೆ ಸ್ನಾನ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಒಂದು ನೀರಿನ ಆಶೆ ಇರುವುದಿಲ್ಲ. ಆ ಪ್ರಕಾರವಾಗಿ ಏನು ಮಾಡ್ತಾನೆ, ಬಸದಿಗೆ ಒಂದು ಚತುರ್ಮುಖ ಬಸದಿ ಮಾಡಿ ನಿರ್ಮಾಣ ಮಾಡ್ತಾನೆ. ಚತುರ್ ಅಂದ್ರೆ 4 ಮುಖ ಇರುವಂಥದ್ದು 4 ತೀರ್ಥಂಕರನ್ನು ಮಾಡಿ ಇಲ್ಲಿ ಆದಿನಾಥ ಸ್ವಾಮಿ, ಚಂದ್ರನಾಥ, ಶಾಂತಿ, ಉತ್ತರ ಮಾವನ ಸ್ವಾಮಿ ಮಾಡಿ 26 ವಿಸ್ತೀರ್ಣದ ಕೆರೆ ಮಾಡ್ತಾನೆ. ಈ ಕೆರೆ ಉಂಟು ಸರ್, ಇದು ಆನೆಕೆರೆ. ಇದು ಇಲ್ಲಿ ಬಂದು ಇದು ಕೆರೆ ಮಾಡ್ತಾನೆ. ಈ ಕೆರೆ ಆದಂತ ಇಲ್ಲಿ ಆನೆಗಳ ಬಂದಿರೋ ಸ್ನಾನ ಮಾಡ್ತಿತ್ತು. ರೀಸೆಂಟ್ ಅದೇ ಆನೆಗಳ ಸ್ನಾನ ಮಾಡ್ತು, ಕುದುರೆ ಸ್ನಾನ ಮಾಡ್ತಿತ್ತು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ಬಸದಿದ್ದ ಕಡೆ ಕೆರೆ ಉಳ್ಕೊಂಡಿದೆ. ಇದ್ದ ಕಡೆ ಕೆರೆ ಉಳ್ಕೊಂಡಿದೆ, ಇಲ್ಲದ್ರೆ ಕೆರೆ ಇರ್ತಿರ್ಲಿಲ್ಲ. ಹಾಗೆ ಇಲ್ಲಿ ಆನೆಕೆ ಅಂತ ಹೆಸರಿಟ್ಟಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಕಮಲಕೆರೆ ಅಂತ ಹೇಳ್ತಾರೆ. ಕಮಲಕೆರೆ ಅಂತ. ಕಾರ್ಕಳ ಎಷ್ಟು ಮಳೆ ಬಂದು ಕೂಡ ಮಳೆ ನೀರು ಆ ಸಿಗಡಿಕೆಯಿಂದ ಈ ಕೆರೆಗೆ ಬರ್ತದೆ. ಇಲ್ಲಿ ಕೆರೆ ನೀರಿದ್ರೆ ಸರ್, ಇಡೀ ಕಾರ್ಕಳದಲ್ಲಿ ಬಾವಿಯಲ್ಲಿ ನೀರು ಆರುವುದಿಲ್ಲ ಅಂತ ಲೆಕ್ಕ ಉಂಟು. ಅದೊಂದು ಇದಿದೆ. ಹಾಗೆ ಇಲ್ಲಿ ಅದಕ್ಕೆ ಆನೆಕೆರೆ ಚತುರ್ಮುಖ ಬಸ ಅಂತ ಇಲ್ಲಿ ಜೈನರಲ್ಲಿ ಮೂಲ ತೀರ್ಥಂಗ ಆದಿನಾಥ ಅಂತ ಹೇಳ್ತಾರೆ. ಆದಿನ ಅಂತ ಹೇಳಿದ್ರೆ ಆದಿ, ಅವ್ರಿಗೆ ಅಂತೆ ಇಲ್ಲ. ಇದು 8ನೇ ಜಿಗೆ ಚಂದ್ರನಾಥ, ಶಾಂತಿ, ಇದು ಮಹಾವೀರ ಸ್ವಾಮಿ, ಮಹಾವೀರ ಕೊಡ್ತಾರಲ್ವಾ. ಹೌದು, ಇದು ಅವರು ಯಕ್ಷಿ ಮತ್ತು ಪ್ರಧಾನ ಅಂತ ಹೇಳಿದ್ರೆ ಹೊರಗಿನ ಕಲ್ಕೊಡ ಮತ್ತೆ ಕೊಂಚ ದೈವಗಳದ್ದು. ಎಂತ ಡೈಲಾಗ್ ನಿಂದು? ಎಂತ ಬ್ಲ್ಯಾಕ್ ಮೇಲ್. ಅವನ ಜುಟ್ಟು ಇವನ ಕೈಯಲ್ಲಿ ಉಂಟು ಮಾರಿ, ಅವನಿಗೆ ಎಂತ ಹೇಳುವಾಗಿಸಲ್ಲ. ಆನೆ ಎಲ್ಲಿ ಉಂಟು, ನೀರೆಲ್ಲಿ ಉಂಟು, ನೀರಾನೆ. ಅಷ್ಟೇ ಅದಕ್ಕೆ ಮರ್ಯಾದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವೆದರ್. ಇದರ ಮಧ್ಯೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ.
ಕೂತಿದ್ದೇವೆ. ಬೇಡ ಬೇಡ ಸಾಕು ನೀರಲ್ಲಿ ದೂರ ಹೋಗುದು. ಅಪ್ಪ ನಾನು ಇದಕ್ಕೆ ಒಂದು ನೀರ ಹತ್ರ ಅದನ್ನ ಹೇಳುದು ಕತೆ. ಹೌದಾ ಕಪ್ಪು ಬರ್ತದೆ ಹೀಗೆ ತೆಗಿಬೇಕಾ? ಇದನ್ನ ಎಡಿಟ್ ಮಾಡಿದ್ದು ಸ್ವಲ್ಪ ಇಟ್ಟು ಬರ್ಲಿಕ್ಕಿಲ್ಲ. ಇಲ್ಲ ಪರವಾಗಿಲ್ಲ. ವಿಷಯ ಅಂದ್ರೆ ಸರ್ ಇಲ್ಲಿಂದ ಕಂಬ ನೋಡಿ, ಈ ರೀತಿ ತಿರುಗುವ ಕಂಬ ಅಂತ ಸರ್. ಎಲ್ಲ ಕಡೆ ಕಂಬ ಫಿಕ್ಸ್ ಇರ್ತದಲ್ವಾ, ಇಲ್ಲಿ ತಿರುಗುವ ಕಂಬ ಅಂತ ಮಾಡಿದ್ದಾರೆ. ನೋಡಿದ ಕೂಡ ಜನಗಳಿಂದ ಏನು ಅಟ್ರಾಕ್ಷನ್. ವಿಷಯ ಏನಂದ್ರೆ ಸರ್ ಲೈಟಿಂಗ್ಸ್ ಇದೆ ಈಗ. ನಾವು ಒಂದು 30 ಲಕ್ಷ ಲೈಟ್ ಆನ್ ಆಗ್ತದೆ ಈಗ. ಹಾಂ ಹಾಗೆ ಅದೆಷ್ಟು ಗಂಟೆಗೆ? ಅದಕ್ಕೆ 6ವರೆಗೂ ಆನ್ ಆಗ್ತದೆ. ಹಾಗೆ ಸರ್ ಇದರಲ್ಲಿ ತುಂಬ ಮೊದಲು ಕಮಲ ಆಗ್ತಿತ್ತು. ಕಮಲ ಇನ್ನೊಂದು ಕಮಲಕೆರೆ, ಆನೆಕೆರೆ, ಎರಡು ಹೆಸರು ಹೇಳ್ತಾರೆ ಇದಕ್ಕೆ. ಈಗ ಕಮಲ ಇಲ್ಲ, ಆನೆಯೂ ಇಲ್ಲ, ಕೆರೆ ಉಳ್ಕೊಂಡಿದೆ. ವಿಶೇಷ ಅಂತ ಹೇಳಿದ್ರೆ ಇದಕ್ಕೆ 490 ವರ್ಷ ಆಯ್ತು ಈ ಬಸದಿಗೆ. ಇದನ್ನು ಈಗ ನಮ್ಮ ಈಗಿನ ಜೈನ ಅವರು ಜ್ಯೋತಿಷ್ಯ ಪ್ರಶ್ನೆ ಹಾಕಿ ಕಲ್ಕೊಡ ಸ್ಥಾನದ ಮಾಡಿದ್ರೆ ಇದರ ಜೀರ್ಣೋದ್ಧಾರ ಒಂದು 7 ಕೋಟಿಯಲ್ಲಿ ಕಂಪ್ಲೀಟ್ ಶೀಲಾಮಯ ಟೆಂಪಲ್ ಆಗಿ ಮಾಡಿದ್ದಾರೆ. ಶೀಲಾಮಯ ದೇವಸ್ಥಾನ ಶಾಶ್ವತ ಆಗಿರ್ಬೇಕಂತ. ಮನುಷ್ಯರು ಶಾಶ್ವತ ಅಲ್ಲ, ದೇವಸ್ಥಾನ ಯಾವತ್ತೂ ಶಾಶ್ವತ. ಹಾಗೆ ಸರ್ ವಿಶೇಷ ಕಾರ್ಯಕ್ರಮ 18 ಜೈನ ಬಸದಿ, 18 ದೇವಸ್ಥಾನ, ಎಲ್ಲ ಪ್ರಾಚೀನ. ಈಗ ನೀವು ಸರಿ ಬಾಹುಬಲಿ ಸ್ಟ್ಯಾಚು ನೋಡ್ಬೋದು, ಚತುರ್ಮುಖ, ಇದಕ್ಕೆ ಆನೆಕೆರೆ, ಮುಂದೆ ಮಾನಸ್ತಂಭ ಒಂದು ವರ್ಲ್ಡ್ ರೆಕಾರ್ಡ್ ಮಾನಸ್ತಂಭ ಅಲ್ಲಿ ನೀವು 9, ಇಲ್ಲಿ ವೆಂಕಟರಮಣ, ಮಾರಿಯಮ್ಮ ದೇವಸ್ಥಾನ, ಕಾಳಿಕಂಬ, ಅನಂತ ಪದ್ಮನಾಭ, ಮತ್ತು ದುರ್ಗಾ ಪರಮೇಶ್ವರಿ, ಶಿವತಿಕೆರೆ, ಹಾಗೆ 18 ದೇವಸ್ಥಾನ, 18 ಹಾಗಿದ್ದಕ್ಕೆ ಜೈನಾಕಾಶ ಅಂತ ಹೇಳ್ತಾರೆ ಸರ್. ವಿಶೇಷ ಅಂದರೆ ಜೈನರ ದೇವಿಯ ಜಾಗ ಇದು. ಕಾರ್ಕಳ ಮಠದ ಕೂಷ್ಮಣ ದೇವಿಯ ಜಾಗವನ್ನು ಅರಸಿಗೆ ಬಿಟ್ಟು ಕೊಟ್ಟದ್ದು. ಹಾಗೆ ಇಲ್ಲಿ ದೇವಸ್ಥಾನಗಳ ರಚನೆಯಾಗಿ ಎಲ್ಲ ಜೀರ್ಣೋದ್ಧಾರ ಆಗಿ ಈಗ ಎಲ್ಲ ಕಡೆಯಲ್ಲಿ ಭಕ್ತರು ನೋಡಲಿಕ್ಕೆಲ್ಲ ಬರ್ತಾರೆ. ಚೆನ್ನಾಗಿದೆ ಪ್ಲೇಸ್ ಕೂಡ ಚೆನ್ನಾಗಿದೆ ಸರ್, ಇನ್ನೂ ಸ್ವಲ್ಪ ಹೊತ್ತು ಚೆಂದ ಆಗ್ತದೆ. ಥ್ಯಾಂಕ್ ಯು. ಪಿಂಕಿ ಇಲ್ಲಿ ಒಂದು ಹಾಡು ಹಾಡ. अधूरे थे कहारे मैं पूरे हो रही हूँ तेरे सादगी में हो के छू बन के तितली दिल उड़ा 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 है कहीं तू बन की खुशबू से जुड़ा उड़ा उड़ा है कहीं तू. Thank you. ವಂದನೈ ತೋನದವಾದ ನವಾನನೆ ಉಳ್ಳಂಗ ಬಂದಾನೆ ಅಷ್ಟೇ. ಲೈನ್ ಮಾತ್ರ ಗೊತ್ತಿರೋದು. सिर्फ कह जाऊं या आसमां पे लिख दूं तेरी तारीफों में चश्मे बदू बन के तितली दिल उड़ा 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 है कहीं दूर. ಓಕೆ, ಶ್ರವಣ್ ಮತ್ತು ಪಿಂಕಿಗೆ ಸೂಪರ್. ಕಾರ್ಕಳದ 2027 ಫೆಬ್ರವರಿ 15 ವರ್ಷಕ್ಕೆ ಕಾರ್ಕಳ ಭಗವಾನ್ ಬಾಹುಬಲಿ ಮಹಾಮಸ್ತಕ ಆಗ್ತದೆ. 15 ಫೆಬ್ರವರಿ ಆಗಿದೆ. ಇನ್ನು ಬರುವ ವರ್ಷ 2027 ಫೆಬ್ರವರಿ 18ರಿಂದ 28 ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ಕಾರ್ಕಳ ಭಗವಾನ್ ಬಾಹುಬಲಿಗೆ ಮಹಾಮಸ್ತ ನಡೆದು ಎಲ್ಲರೂ ಬರಬೇಕು. ಅದು ಎಷ್ಟು ವರ್ಷಕ್ಕೊಮ್ಮೆ? 12 ವರ್ಷ. 12 ವರ್ಷ. ಈ ದೇವರ ಹೆಸರು ಆದಿನಾಥ ಸ್ವಾಮಿ, ಅವರ ಮಕ್ಕಳು ಭರತ ಚಕ್ರವರ್ತಿ, 2ನೇ ಮಗ ಬಾಹುಬಲಿ. ಆ 2 ಮಕ್ಕಳಿಗೆ ಯುದ್ಧ ಆಗಿ ಭರತವನ್ನು ಅವನು ಸೋಲಿಸಿದಂತ ಬಾಹುಬಲಿ ಬಿಟ್ಟು ಕೊಟ್ಟಂತ ತಪಸ್ಸಿಗೆ ಹೋಗ್ತಾನೆ, ಅವನು ಬಾಹುಬಲಿ ಸ್ವಾಮಿ ಆಗ್ತಾನೆ. ವಿಶೇಷಗಳ ಅಭಿಷೇಕ ಸರ್. ವಸ್ತುಗಳು ನಮ್ಮ ಇಲ್ಲಿ ಪ್ರಕೃತಿಯಲ್ಲಿ ಏನೆಲ್ಲ ಸಿಗ್ತದೆ ವಸ್ತುಗಳು, ಈಗ ದಾನದ ಹಾಲು, ಮೊಸರು, ತುಪ್ಪಗಳು, ಇಕ್ಷುರಶನ ಕಬ್ಬಿನ ಹಾಲು, ಕಷಾಯದ ಅಭಿಷೇಕಗಳು, ಚಂದನಗಳು, ಇದನ್ನು ಅಷ್ಟಗಂಧಗಳನ್ನೆಲ್ಲ ಹಾಕಿ ಇಡೀ ಲಾಸ್ಟಿಗೆ ಒಂದು ಕೊನೆ ನೀರು ಹೋಯ್ತಾರೆ. ಇಡೀ ಲೋಕಕ್ಕೆ ಶಾಂತಿ ಆಗಲಿ ಅಂತ. ಬರೀ ಜೈನರಿಗೆ ಒಂದಲ್ಲ, ಇಡೀ ದೇಶಸ್ಥ ರಾಷ್ಟ್ರಸ್ಥ ಪುರಸರಾಜ ಅಂತ ಇಡೀ ದೇಶದ ಎಲ್ಲ ಪಶು ಪಕ್ಷಿ ಜೀವಿಗಳೆಲ್ಲರೂ ಕೂಡ ಒಳ್ಳೆದಾಗಂತ ಪೂಜೆ ಮಾಡುವಂಥ ಅಭಿಷೇಕ ಅದು. ಇದು ಸರ್ ನಿಮಗೆ ನೋಡಿ ಸಾಕ್ಷಿ ಉಂಟಾ ಸರ್ ಕೆರೆ ಇಲ್ಲ ಆನೆಗೆ ಅಂತ ಹೆಸರು ಹಾಕಿರ್ತಾರೆ. ಕಾರ್ಕಳ ಒಳಜಿನ ಹೆಸರು ಕರಿಕಲ್ಲ ಅಂತ, ಕರಿಕಲ್ಲೋಗಿ ಕಾರ್ಕಳ ಆಯಿತು, ಆನೆಗಳ ಸ್ಥಾನ ಆನೆಕೆರೆ ಆಯಿತು. ಎಲ್ಲ ಸರಿ ಮುದ್ದಿನ ಯಾವುದೊಂದು ಹೆಸರು ಇಡಬೇಕಂದ್ರೆ ಅದಕ್ಕಿಂತ ಭಾರಿ ಅರ್ಥಪೂರ್ಣ ಆಗಿರ್ತಾರೆ. ಆಮೇಲೆ ಊರಿಗೂ ಒಳ್ಳೇದಾಗೋ ಥರ ಕೆರೆಯಲ್ಲಿ ಕೂಡ ನೀರು ಇರುತ್ತೆ, ಇಲ್ಲಾಂದ್ರೆ ಕೆರೆ ಎಲ್ಲ ಮುಚ್ಚಿ ಆಗ್ತದೆ. ವರಂಗ ಬಸ್ ಅಂತ ಕೇಳಿ, ವರಂಗ ವಿಶೇಷ ಅಂದ್ರೆ ಅಲ್ಲಿ ಸೇತು ಮಾಡ್ಲಿಕ್ಕೆ ದೇವಿ ಪ್ರಸಾದ ಕೊಡುದಿಲ್ಲ. ಅಲ್ಲಿ ಪದ್ಮಾವತಿ ದೇವಿ ತುಂಬಾ ಅತಿಶಯ ಇದೆ. ಇನ್ನೊಂದು ವರಂಗ ಬಸ್ ಉಂಟು ಆನೆಕೆರೆ, ಅದು ಸೇಮ್ ಆನೆಕೆರೆ ವರಂಗ ಚತುರ್ಮುಖ ಬಸ್. ವರಂಗ ಬೋರ್ಡು ಗಣೇಶ್ ಶೂಟಿಂಗ್ ಆಗಿತ್ತು ನೋಡಿ, ಅದೇ ಅಲ್ಲಿ ಹೇಗಂದ್ರೆ ಎಷ್ಟೋ ಜನ ಸೇತು ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದೆ ಸರ್ಕಾರದವರೆಲ್ಲ. ಅಲ್ಲಿ ಪದ್ಮಾವತಿ ದೇವಿ ಪ್ರಸಾದ ಆಗ್ತಾ ಇಲ್ಲ, ಏನಿದ್ರು ಕೂಡ ದೋಣಿಯಲ್ಲೇ ಹೋಗ್ಬೇಕಂತ ಉಂಟು. ಶ್ರದ್ಧಾ, ಭಯ, ಭಕ್ತಿ 3 ಬೇಕಂತ ಹೇಳ್ಕೊಂಡು ದೇವಿ ಏನಿದ್ರು ಕೂಡ ದೋಣಿಯಲ್ಲೇ ವಿಹಾರ ಆಗಬೇಕು, ದೋಣಿಯಲ್ಲೇ ವಿಹಾರ ಬರಬೇಕು. ಇನ್ನೊಂದು ಸರಿ ಚತುರ್ಮುಖ ಬಸ್ ಉಂಟು ನೋಡಿ, ಅಲ್ಲಿ 108 ಕಂಬ ಉಂಟು, ಕಲ್ಲಿನ ಬಸದಿ 108. ಅದು ಇದಕ್ಕಿಂತ ಹಳಸು 600 ವರ್ಷಕ್ಕೆ ಕ್ರಾಸ್ ಇದೆ. ಹೌದೌದು. ಇನ್ನು ಇದಕ್ಕಿಂತ ಹಳ್ತೋದು ನೀವು ಮೂಡಿಬಿದ್ರೆ 1008 ಕಂಬದ ಬಸ್ ಇದೆ ಚಂದ್ರಮಸ್. ಅಲ್ಲಿ ಫೋಟೋ ಇದೆ ಸರ್ ನೋಡಿ. ಹೌದು ಫೋಟೋ ಇದೆ, ಎಲ್ಲದಕ್ಕೆ ದಾಖಲಿದೆ ಸರ್ ಹಳೆ ಕನ್ನಡದಲ್ಲಿ.
ಬಂದ್ವಿ ಏ ಕೇಳ ಜಮ್ಮಿಗೆ ಲೇಟ್ ಆಯ್ತು ಬನ್ನಿರಾ ನೀನೇ ಲಾಸ್ಟ್ ಬಂದದ್ದು ನಾವಾಗ ಇದ್ದೇವೆ. ಆಯ್ತು ಕಟ್ ಮಾಡಿದ್ವು. ಪ್ರಥಮ್ ಇಲ್ಲಿ ಕಾಲ್ ಮಾಡಿ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ವಿ ಇವನು ಇಲ್ಲೇ ಕಾರ್ಕಳದವನು. ಬಾಯ್ 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 ಥ್ಯಾಂಕ್ ಯು. A few hours later. ಈಗ ಮನೆಗೆ ಬಂದ್ವಿ. ಸಮ್ಮರ್ ಸೌಮ್ಯ ಅವ್ರನ್ನ ಅಲ್ಲಿ ಮನೆಯಲ್ಲಿ ಬಿಟ್ಟು ಮೆಲ್ಕರ್ ಹತ್ರ ಬಿಟ್ಟು ಈಗ ನಾವು ಮನೆಗೆ ರೀಚ್ ಆದ್ವಿ. ಅಕ್ಕ ಅಂತ ಹೇಳಿ ಭಾರಿ ಖುಷಿಯಲ್ಲಿದ್ದಾಳೆ. ಬಟ್ ಇವತ್ತು ನಕ್ಷತ್ರ ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಕೂಡ ಫಂಕ್ಷನ್ಗೆ ಬರೋಕ್ಕಾಗಲಿಲ್ಲ, ಅಣ್ಣ ಅತ್ತಿಗೆ ನಕ್ಷತ್ರನಿಗೆ. ನಾವು ಒಂದಷ್ಟು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದರೆ ಅಷ್ಟು ಎಂಜಾಯ್ ಮಾಡ್ತಿದ್ವಿ. ಅದರ ಮಡ್ಲಲ್ಲಿ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಮತ್ತು ಆಗೂ ಕೂಡ ಇಲ್ಲ. ಮತ್ತು ಹೊಸದಾಗಿ ಹೋಗಿರೋದಲ್ಲ ನಮಗೆ. ಏಕನ ಹತ್ರ ಹೋಗಿ ಮಾತಾಡ್ಸುವ. ಜಾಲಿ ಇತ್ತು ನಿಮ್ಮ ಸೂಪರ್ ಖುಷಿ ಆಯ್ತು. ಹೌದಾ? ಎಷ್ಟು ಚಂದದ ಫ್ಯಾಮಿಲಿ, ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಫುಲ್ ಜಾಲಿ ಆಗಿದ್ರಿ. ನಾನು ಸಹ ಮಿಸ್ ಮಾಡಿದೆ ನಿಮ್ಮದೆಲ್ಲ ವಿಡಿಯೋಸ್ ಎಲ್ಲ ನೋಡಿ. ಎಲ್ಲಿ ವಿಡಿಯೋಸ್ ಯಾರು ಕಳಿಸಿದ್ರು? ವರ್ಷಕ್ಕೆಲ್ಲ ವಿಡಿಯೋ ಎಲ್ಲ ಕಳಿಸಿದ್ರು, ನಿಮ್ಮದು ಡ್ಯಾನ್ಸ್ ಇದೆಲ್ಲ ವರ್ಷ ಕಳಿಸಿದ್ರು. ವರ್ಷ ಹಾಡಾಡ್ತಾರ? ಹೌದು, ಗೊತ್ತಿತ್ತ ನಿಮಗೆ? ಹಾಂ, ಇಲ್ಲದ್ರೆ ಹಾಡ್ತಾರೆ. ಖುಷಿ ಆಗೋದು ನೋಡಿ. ನಾವು ಮನೆಯದ್ದು ಕೂಡ ತೋರಿಸಿಲ್ಲ, ಯಾಕಂದ್ರೆ ನಿಮಗೆ ಅದು ಸರ್ಪ್ರೈಸ್ ಆಗಿರ್ಬೇಕು. ಎಂತ ಆಗುದಿಲ್ಲ, ಆಗ್ತದೆ. ಈಗ ಡೈಲಿ ಲಾಗ್ ಆಗ್ತಿದ್ದೀನಲ್ಲ, ಈಗ ನೈಟ್ ಕೂತ್ಕೊಂಡು ಎಡಿಟ್ ಮಾಡ್ಬೇಕು. ಈಗ ಗಂಡನ ಮನೆಯಲ್ಲಿ ಇವತ್ತು ಗೇಮ್ಸ್ ಎಲ್ಲ ಇತ್ತು, ಅದರದ್ದು ಕಥೆಗಳನ್ನ ಹೇಳ್ತಾ ಇದ್ದೀವಿ. ನಿಮ್ಮ ಹತ್ರ ನಾನು ಹೇಳಿದಲ್ಲ, ಪರ್ಸ್ ತಕೊಂಡ್ ಬನ್ನಿ, ನಿಮ್ಮ ಪರ್ಸಲ್ಲಿ ನಾನು ಫೋಟೋ ಇಟ್ಟಿದ್ದೇನೆ ಅಂತ ಹೇಳಿ. ಹಾಗೆ ಹೇಳಿದ್ರೆ ಆಯ್ತಾ, ಯಾರ ಗಂಡನ ಪರ್ಸಲ್ಲಿ ಹೆಂಡತಿದ್ದು ಫೋಟೋ ಉಂಟಂತ. ಇವರ ಪರ್ಸ್ ನಾನು ನಿನ್ನೆ ಫೋಟೋ ಇಟ್ಟಿದ್ದೆ ಮಾರು, ನಂಗೆ ಅಲ್ಲಿ ಅಲ್ಲ ಅಪ್ಪ ನೀ ಕೊಡ್ಲಿಕ್ಕೆ ಅಂತ ಹೇಳಿ. ಇವರಿಗೆ ಗೊತ್ತಿಲ್ಲ ಅವ್ರ ಪರ್ಸಲ್ಲಿ ಫೋಟೋ ಇರೋದು. ಇಲ್ಲ, ನನಗೆ ಪರ್ಸ್ ಇರಲಿಲ್ಲ, ಪರ್ಸ್ ಕಾರಲ್ಲಿತ್ತು. ನಾನು ಹೇಳಿದೆ ನಾನು ಕುಂಡೆ ಅಡಿಯಲ್ಲಿ ಇಡುದು ಪರ್ಸ್, ಅದರಲ್ಲಿ ಹೆಂಡತಿ ಫೋಟೋ ಇಡುದಿಲ್ಲ ಅಂತ. ಇವಳು ಹೇಳಿದ್ಲು ತಂದು ತೋರಿಸಿ ಅಂತ. ನಾನು ಎಲ್ಲಿ, ಅದೀಗ ಕಾರ್ ಹತ್ರ ಹೋದ್ರೆ ಅವರು ಯಾರಾದರೂ ಅಂದ್ಕೊಳ್ಳೋದಿಲ್ಲ ಇವರಿಗೆ ಬೇಕಂತ ಇಟ್ಟದ್ದು. ಅವಳಿಗೆ ಮಂಡೆ ಇಲ್ಲ. ಬಟ್ ಅದರಲ್ಲಿ ವಿನ್ನರ್ ಯಾರು ಗೊತ್ತಾ? ಸುದರ್ಶನ್. ಜೋಡಿ ಆಟದಲ್ಲಿ ನಾವು ವಿನ್. ಫುಲ್ ಜಾಲಿ ಮಾಡಿದ್ರಲ್ಲ, ನಂಗೆ ಖುಷಿ ಆಯ್ತು. ದೇವಿಕನಿಗೆ ಒಂದು ಸ್ಪೆಷಲ್ ಹಾಡು ಹಾಡಿದ್ದಾರೆ, ಗೊತ್ತಾಯ್ತು. ಮೊಬೈಲಲ್ಲಿ ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು, ಅವಳಿಗೆ ನಂಜ್ಯ ನೀನು ನೀನೇ ಹೇಳು. ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು, ನಿನ್ನೆ ತನಕ ಎಲ್ಲಿ ಅಡಗಿ ಇತ್ತು ನನ್ನ ಕಣ್ಣ ಹೊಳಪು. ಉಸಿರು ತಾಳಿ ಹೋಗುವ ಹಾಗೆ ಬಿಗಿದು ತಪ್ಪಿಕೊಳ್ಳೋ ನೀನು, ಮತ್ತೆ ಮತ್ತೆ ನಿನ್ನುಸಿರು ನೀಡುತ್ತಾ ಉಳಿಸು ನನ್ನನು. ಅವನೇ ಕ್ಲಾಪ್ ಹೊಡಿಬೇಕು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಸತ್ಯ ಕೂಗಿದ್ದೇನೆ, ಸುಮ್ಮನೆ ಬಿಟ್ಟು ಬರ್ಲಿಕ್ಕ ಅಲ್ಲ ನಾನು ಇದೆಂತ ನಾನು ಯಾಕೆ ಹೇಳುದಾ ಹೀಗೆ ಕೂಗಿದ್ದೇನೆ. ಕೂಗಿದೆಂತಕ್ಕೆ? ಬಿಟ್ಟು ಬರ್ಲಿಕ್ಕೆ ಮನ್ಸಾಗದೆಯಾ? ಹಾಗೆಲ್ಲ ಜರ್ನಿ ಇದಾಯ್ತು. ಇನ್ನಿಷ್ಟು ದೂರದಿಂದೆಲ್ಲ ಬರ್ತಾಳ ರಪ್ಪ, ಬೇಗ ಬೇಗ ಬಾ ಅಂತ ಹೇಳಿ. ಹಾಗಲ್ಲ, ನಮ್ಮದೊಂದು ಬೋಂಡಲ್ಲ. ನಿಮ್ಮದು ಮುಗಿತಲ್ಲ ಜರ್ನಿ. ಇವಳಿಗೆ ಎಂತದ್ದು ಗೊತ್ತುಂಟ, ದೇವಿಕಾ ಕಾರ್ಕಳದಿಂದ ಮಾಮೂಸರ ತನಕ ವಾಮಿಟ್ ಮಾಡಿಕೊಂಡೆ ಬರ್ಬೇಕಲ್ಲ ನಮ್ಮನ್ನು. ಅಮ್ಮೆ ಕನ್ನಡ ಬಂದಾಗಿ ಬರುವವರು ಯಾರು ಇವರೆಲ್ಲ. ಈಗ ಅವಳು ಸಮ್ಮರಿ ಸೌಮ್ಯ
ಪಿಂಕಿಗೆ ಕ್ವಶನ್ ಎಂತ? ಖುಷಿ ಇವತ್ತಿದ್ದು ಅಲ್ಲಿಗೆ ಹೋಗಿ ಅಲ್ಲ. ಎಂಜಾಯ್ ಮಾಡಿದ್ದೆ ಸತ್ಯ. ಅಕ್ಕ ಇಲ್ಲ ಸ್ವಲ್ಪ ಬೇಜಾರಾಯ್ತು, ತುಂಬ ಬೇಜಾರಾಯಿತು. ನಾನು ಅವಳು ಟೀರು ಅಂತಿದ್ದೆ, ಮತ್ತು ಅವಳು ಹೇಳಿದ್ಲು ಹೋಗು ಅಂತ, ಮತ್ತು ಬಂದೆ. ಅಲ್ಲಿ ಮಾತ್ರ ಒಂದು ಕಸಿನ್ಸ್ನವರೊಟ್ಟಿಗೆಲ್ಲ ಫುಲ್ ಜಾಲಿ ಮಾಡಿದೆ. ಅವರ ಅತ್ತೆ ಮಾವ ಅಂತೂ ಪಾಪ ತುಂಬ ಜಾಲಿ ಮಾಡಿದೆ. ಅವರು ಫ್ಯಾಮಿಲಿ ಒಬ್ಬ ಸೂಪರ್. ನಿಮ್ಮ ಫ್ಯಾಮಿಲಿ ಅವ್ರು ಹೇಳ್ದಲ್ಲ, ನಾನು ಎನ್ಸ್ತಾ ಇದ್ದೆ ಒಂದು ಜಾಯಿಂಟ್ ಫ್ಯಾಮಿಲಿ ಇನ್ನೊಂದು ಜಾಯಿಂಟ್ ಫ್ಯಾಮಿಲಿ ಫ್ಯೂಸ್ ಆಗುದು ಹೇಗಿರ್ಬೋದು, ಐ ಮಿಸ್ ದ್ಯಾಟ್ ಅಂತ. ಅದೇ ನಂಗೆ ನೀವೆಲ್ಲ ಫುಲ್ ಜಾಲಿ ಮಾಡಿದ್ರಲ್ಲ. ಚಾಕ್ಲೇಟ್ ಬಿಸಾಡ್ತಿದ್ದು ಹೊರಬೋರ್ಡ್ ಅಂತ. ಅಲ್ಲ ಚಾಕ್ಲೇಟ್ ತರೋದು ಇವರೆಲ್ಲ ಬಂದ ಚಂದ ತಂದ್ರು ಟ್ರೇಯಿಂದ ಫಸ್ಟ್ ಬಹುಮಾನ ಅಂತ ಹೇಳಿದ್ರು. ಚಾಕ್ಲೇಟ್ ಟ್ರೇಯಲ್ಲಿ ಇವರು ಫಸ್ಟ್ ಬಂದದುಂಟಲ್ಲ, ಫಸ್ಟ್ ಬಂದ ನಂಗೆ ಬಂದದ್ದು. ಫಸ್ಟ್ ಇವನ್ನ ಆನ್ಸರ್ ಮಾಡಿದ್ದು ನಾನೇ ಆನ್ಸರ್ ಮಾಡಿದ್ದು. ನಿಜವಾಗ್ಲು ನಮಗೆ ಬರ್ಲಿಕ್ಕೆ ಮನಸ್ಸಾಗ್ಲಿಲ್ಲ, ಗೊತ್ತುಂಟಾ? ಅಷ್ಟು ಖುಷಿ ಆಯ್ತು. ನಾನೊಂದು ತಂಗಿಯನ್ನು ಬಿಟ್ಟು ಹೋಗಿದ್ದಾರೆ, ನಿಮಗೆ ಮನಸ್ಸಾಗ್ತದ? ನಿಂಗೆ ಹೇಳಿದಲ್ಲ ಬಾ ಅಂತ ಹೇಳಿ. ಹೊರಗೆ ಬಂದು ನಮಗೆ ಬಾಯ್ ಮಾಡಿ ಎಲ್ಲ ಹೋದ. ಕೃತಿಕಾ ಹತ್ತಿದ್ದಾಳೆ ಇಲ್ಲ ಹೇಳಿ ಹೌದಂತ ಹೇಳಿ. ಇಲ್ಲ ಬೈತಾರಲ್ಲಿ ಹೇಳಿ ಹೌದಂತ. ಲಾಗ್ ನೋಡಿದ್ರೆ ಹೌದು. ಈ ಸಾರಿ ಬಗ್ಗೆ ತುಂಬ ಕಾಂಪ್ಲಿಮೆಂಟ್ ಕೊಟ್ಟರು. ತುಂಬ ಚಂದ ಉಂಟು ಅಂತ. ಇದು ನಮ್ಮ ವಸ್ತ್ರಜ್ಞದ ಸಾರಿ, ತುಂಬ ಚಂದ ಉಂಟು ಸಾರಿ. ಎಂತ ಹೇಳೋದು, ಸ್ಯಾಟಿನ್ ಸಾರಿ. ಇದರ ಎಂತ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ತುಂಬ ಚೆಂದ ಕಾಣ್ತದೆ. ಮತ್ತು ಒಬ್ರು ಹೇಳಿದರು, ಇದು ನಾನು ಸಾರಿ ನೋಡಿದ್ದೆ ಬಟ್ ನೋಡೋಕೆ ಇಷ್ಟ ಆಗಲಿಲ್ಲ, ನೀನು ವೇರ್ ಮಾಡಿದಾಗ ತುಂಬ ಇಷ್ಟ ಆಯ್ತು ಅಂತ. ಸೊ ನಿಮಗೆ ಅದ್ರ ಈ ಸಾರಿ ಬೇಕಿದ್ದರೆ 6361503586ಗೆ ಮೆಸೇಜ್ ಮಾಡಿ ಆರ್ಡ್ರ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ಲೇನ್ ಸಾರಂಗಿ ಮಾಡು, ಸಾರಂಗಿ. ಸುದೀಪ್ ಸರ್ ಕೂಡ ಇದನ್ನು ಮಾಡಿದ್ರು, ಸಾರಂಗೆ ಬಿಗ್ ಬಾಸ್ ಅಲ್ಲಿ. ಹಾ, ಚಂದ ಮಾಡಿದ್ರು ಗೊತ್ತಾ, ಸುದೀಪ್ ಸರ್ ಮಾಡಿದ್ರು. ಇವಳು ಸುದೀಪ್ ಸರ್ಗೆ ಹೇಳಿದ್ದು ಸಾರಂಗಿ ಅಂತ, ಅವ್ರು ಕೂಡ ಸಾರಂಗಿ ಅಂತ ಮಾಡಿದ್ರು. ಹೌದು, ಅದನ್ನ ಕ್ಯೂಟ್ ಆಗಿತ್ತು. ಎಡಿಟರ್ಸ್ ಕಟ್ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಬಂದ ಮೇಲೆ ಅದಿರ್ಲಿಲ್ವಾ ಅಂತ ಹೇಳಿ ಬೇಜಾರು ನಂಗೆ, ಯಾಕಂದ್ರೆ ಅದು ಇವಾಗಲೂ ಕಣ್ಣಲ್ಲಿ ಹಾಗೆ ಕಾಣಿಸ್ತಿತ್ತು ಸುದೀಪ್ ಸರ್ ಮಾಡಿದ್ದು ಸಾರಂಗಿ. ಓಕೆ, ಲವ್ ಯು ಆಲ್. ಪ್ಲೇನ್ ಕಿಚ್.